ಒಂದು 18 ವರ್ಷದ ಹುಡುಗಿ ಪ್ರಾಣ ಕಳ್ಕೊತಾಳೆ. ಯಾಕೆ ಅಂದ್ರೆ ಪೀರಿಯಡ್ಸ್ ಡಿಲೇ ಆಗ್ಲಿ ಅಂತ ಟ್ಯಾಬ್ಲೆಟ್ಸ್ ತಗೋತಾ ಇರ್ತಾಳೆ 3 ದಿನಗಳವರೆಗೆ. ಯೂಶುವಲಿ ಈ ರೀತಿ ಟ್ಯಾಬ್ಲೆಟ್ಸ್ ನ ತುಂಬಾ ಜನ ಯೂಸ್ ಮಾಡ್ತಾ ಇರ್ತಾರೆ ಪೀರಿಯಡ್ಸ್ ಡಿಲೇ ಆಗ್ಲಿ ಅಂತ. ಮನೆಯಲ್ಲಿ ಪೂಜೆ ಇತ್ತು ಅಥವಾ ಹಬ್ಬ ಇದೆ ಅಥವಾ ಯಾವ್ದೋ ಫಂಕ್ಷನ್ ಇದೆ ಅಂತ ಈ ರೀತಿ ಟ್ಯಾಬ್ಲೆಟ್ಸ್ ನ ತಗೋತಾ ಇರ್ತಾರೆ. ಸೊ ಯಾಕೆ ಅಂದ್ರೆ ನಮ್ಮ ಸಮಾಜದಲ್ಲಿ ನಾವು ಏನ್ ನಂಬ್ತೀವಿ ಅಂದ್ರೆ ಪೀರಿಯಡ್ಸ್ ಆಗಿದ್ರೆ ಅವರು ಪೂಜೆ ಅಟೆಂಡ್ ಮಾಡಬಾರ್ದು. ಅದೇ ಕಾರಣಕ್ಕೆ ಈ ಹುಡುಗಿ ಸಹ ಯಾರಿಗೂ ಹೇಳ್ದೆ, ಮನೆಯಲ್ಲೂ ಯಾರಿಗೂ ಹೇಳ್ದೆ 3 ದಿನಗಳವರೆಗೆ ಈ ರೀತಿ ಟ್ಯಾಬ್ಲೆಟ್ ನ ತಗೋತಾಳೆ. 4ನೇ ದಿನಕ್ಕೆ ಆ ಹುಡುಗಿಗೆ ಎಕ್ಸ್ಟ್ರೀಮ್ ಬಾಡಿ ಪೇನ್ ಸ್ಟಾರ್ಟ್ ಆಗುತ್ತೆ, ಕಾಲೆಲ್ಲ ತುಂಬಾನೇ ಊದ್ಕೊಳಕ್ ಸ್ಟಾರ್ಟ್ ಆಗುತ್ತೆ. ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ಗೆ ಹೋಗ್ತಾರೆ. ಡಾಕ್ಟರ್ಸ್ ಚೆಕ್ ಮಾಡಿ ಹೇಳ್ತಾರೆ ಈ ಹುಡುಗಿಗೆ ಡೀಪ್ ವೈನ್ ಥ್ರಾಂಬೋಸಿಸ್ ಅನ್ನೋ ಒಂದು ರೇರ್ ಹಾರ್ಮೋನಲ್ ಕಂಡೀಷನ್, ಅಂದ್ರೆ ಈ ರೀತಿ ಹಾರ್ಮೋನಲ್ ಪಿಲ್ಸ್ ತಗೊಂಡಿದ್ರಿಂದ ಈ ರೀತಿ ಆಗಿದೆ ಅಂತ. ಹುಡುಗಿ ಅವ್ರ ಅಪ್ಪನಿಗೆ ಹೇಳ್ತಾರೆ ಎಮರ್ಜೆನ್ಸಿ ಇದು, ಇಮಿಡಿಯೇಟ್ ಆಗಿ ಅಡ್ಮಿಟ್ ಮಾಡಬೇಕು ಅಂತ. ಆದ್ರೆ ಆ ಹುಡುಗಿ ಅವ್ರ ಅಪ್ಪ ಹೇಳ್ತಾರೆ ನಾಳೆ ಕರ್ಕೊಂಡು ಬರ್ತೀವಿ, ಇವತ್ತು ನಮ್ಮ ಮನೇಲಿ ಪೂಜೆ ಇದೆ ಅಂತ. ಆದ್ರೆ ಆ ದಿನ ಸಂಜೆ ಆ ಹುಡುಗಿ ಪ್ರಜ್ಞೆ ತಪ್ಪಿ ಬೀಳ್ತಾಳೆ. ಎಮರ್ಜೆನ್ಸಿ ವಾರ್ಡ್ಗೆ ಕರ್ಕೊಂಡು ಹೋಗ್ತಾರೆ. ಅಷ್ಟರಲ್ಲಿ ಈ ಡೀಪ್ ವೈನ್ ಥ್ರಾಂಬೋಸಿಸ್ ಅನ್ನೋ ಕಂಡೀಷನ್ ಕಾಂಪ್ಲಿಕೇಶನ್ ಜಾಸ್ತಿ ಆಗಿ ಆ ಹುಡುಗಿ ಪ್ರಾಣ ಕಳ್ಕೊತಾಳೆ. ಸೊ ಈಗ ಹೇಳಿ ಆ ಹುಡುಗಿ ಸಾವಿಗೆ ಯಾರ ಕಾರಣ? ನಾವು ನಂಬೋ ಈ ರಿಚುವಲ್ಸ್, ಅಂದ್ರೆ ಪೀರಿಯಡ್ಸ್ ಆಗಿದ್ರೆ ಪೂಜೆಗೆ ಹೋಗ್ಬಾರ್ದು ಅನ್ನೋದಾ, ಪೀರಿಯಡ್ಸ್ ಆದ್ರೆ ಅಡ್ಗೆ ಮನೆಗೂ ಹೋಗ್ಬಾರ್ದು ಅನ್ನೋದು, ಪೀರಿಯಡ್ಸ್ ಆದ್ರೆ ಇನ್ನು ಕೆಲವರ ಮನೆಯಲ್ಲಿ ಏನು ಮುಟ್ಟೋದಕ್ಕೂ ಬಿಡಲ್ಲ. ಅವತ್ತು ನಾವೆಲ್ಲ ಏನ್ ನೆನಪಲ್ಲಿ ಇಟ್ಕೊಬೇಕು ಅಂದ್ರೆ ಮನುಷ್ಯ ಮೊದಲು, ಆಮೇಲೆ ರಿಚುವಲ್ಸ್. ಡಿಲೇ ಮಾಡೋದಾದ್ರೆ ಪೂಜೆನ ಡಿಲೇ ಮಾಡಬಹುದು, ಆದ್ರೆ ಪೀರಿಯಡ್ಸ್ ನ ಅಲ್ಲ. ಈ ರೀತಿ ಪೀರಿಯಡ್ಸ್ ನ ಡಿಲೇ ಮಾಡೋದಕ್ಕೋಸ್ಕರ ಟ್ಯಾಬ್ಲೆಟ್ಸ್ ಅಥವಾ ಪಿಲ್ಸ್ ತಗೊಂಡ್ರೆ ಸೈಡ್ ಎಫೆಕ್ಟ್ಸ್ ಆಗೇ ಆಗುತ್ತೆ. ಈಗ ಈ ಹುಡುಗಿ ಡೆತ್ಗೆ ಯಾರ ಕಾರಣ? ಇವತ್ತೇ ಇಮಿಡಿಯೇಟ್ ಆಗಿ ಅಡ್ಮಿಟ್ ಮಾಡಿ ಅಂತ ಹೇಳಿದ್ರೆ ಇಲ್ಲ ನಾಳೆ ಕರ್ಕೊಂಡ್ ಬರ್ತೀವಿ ಅಂತ ಹೇಳಿದ ಅವರ ಮನೆಯವರ, ಅಥವಾ ಯಾವುದೇ ಗೈಡೆನ್ಸ್ ಇಲ್ಲದೆ ಪೂಜೆ ಅಟೆಂಡ್ ಮಾಡಬೇಕು ಅಂತ 3 ದಿನಗಳವರೆಗೆ ಈ ಟ್ಯಾಬ್ಲೆಟ್ ನ ತಗೊಂಡ ಆ ಹುಡುಗಿದ ತಪ್ಪು. ಸೊ ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಇದು. ವಿಡಿಯೋನ ಆದಷ್ಟು ಶೇರ್ ಮಾಡಿ, ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು. Download ShareChat.